ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಇವತ್ತು ನೋಡಿ ಗೈಸ್, ಇಲ್ಲಿ ಕೂತಿರೋರೆಲ್ಲ ಹೋಸ್ಟಿಂಗ್ ಟೀಮು. ಹಾಯ್ ಸುಜಾತಕ್ಕ, ಯಾವಾಗ ಬಂದ್ರಿ ಟೂರಿಂದ? ನಾನು ಮಂಗಳವಾರ ಸಾಯಂಕಾಲ ಕಾಶಿ ಟ್ರಿಪ್ ಮಾಡ್ಕೊಬಂದೆ. ನಾವು 9 ದಿನ ಹೋಗಿದ್ದೆ. ಕಾಶಿ, ಅಯೋಧ್ಯ, ಗಯಾ, ಮತ್ತು ಅಯೋಧ್ಯ, ಕಾಶಿ, ಬೃಂದಾವನ, ತಾಜ್ ಮಹಲು, ಮತ್ತು ಸುಮಾರು ಪ್ಲೇಸ್ ಇದೆ ಬಿಡಿ. ಎಲ್ಲ ಜಲ್ದಿ ಬಾಯಿಗೆ ಬರೋಲ್ಲ. 8 ದಿವಸದ ಪ್ರಯತ್ನ ಕರ್ಕೊಂಡೋಗಿದೆ. ನೆಕ್ಸ್ಟು ಕಾಮಕ್ಕೆ ಕರ್ಕೊಂಡೋಗ್ತಾ ಇದ್ದೀನಿ 24ನೇ ತಾರೀಕು. ನೆಕ್ಸ್ಟ್ ಟ್ರಿಪ್ಪು 45 ಜನ ಆಗಿದ್ದಾರೆ. 2 ರಾಜ್ಯ ಕರ್ಕೊಂಡು ಹೋಗ್ತಾಯಿದ್ದೀನಿ. ಕಾಮಕ್ಕೆ ಟೆಂಪಲ್ಲು, ಅಸ್ಸಾಮು, ಮೇಘಾಲಯ 2 ರಾಜ್ಯ ಇದೆ. ಎಲ್ಲ ಕರ್ಕೊಂಡೋಗ್ತಾ ಇದ್ದೀನಿ. ಮಯೂರ ಸರ್ಕಲ್ಗೆ 24ನೇ ತಾರೀಕು 10:00ವರೆಗೆ ಎಲ್ಲರೂ ಬರಬೇಕು. ಬೆಳಗಿನ ಜಾವ ಅದು 4 ನೈಟು 5 ಆಗಲಿದೆ. 4 ನೈಟು 5 ಆಗಲು. ಅಷ್ಟು ಇದು ಕಾಶಿ ಟ್ರಿಪ್ ಹೋಗಿದ್ರಲ್ಲ, ನೀವು ಪ್ರತಿದಿನ ಸ್ಟೇಟಸ್ಗೆ ಹಾಕ್ತಿದ್ದು ನಾನೆಲ್ಲ ಗಮನಿಸ್ತಾ ಇದ್ದೆ. ತುಂಬಾ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ದೀರಾ ನೀವು. ಕರ್ಕೊಂಡೋದಂಥ ರೀತಿ, ಆಮೇಲೆ ಅವ್ರಿಗೆ ಊಟ ಇದು ಎಲ್ಲ ಅರೇಂಜ್ ಮಾಡ್ತಿದ್ದು, ಮತ್ತು ಪ್ರತಿಯೊಂದು ಅಲ್ಲಿ ಮಳೆ ಬಂದ್ರೂ ಆ ಬಿರ್ಲಾ ಟೆಂಪಲ್ ಹತ್ರ ಎಲ್ಲನೂ ಮಳೆ ಬಂದಿದ್ದು ಇದೆಲ್ಲ ನೀವು ಕಳಿಸಿದ್ರಿ. ಅಷ್ಟು ಇದಾದ್ರೂ ಪಾಪ ಎಲ್ಲರೂ ನೀವು ಮ್ಯಾನೇಜ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಕರ್ಕೊಂಡು ಹೋಗಿದ್ದೀರಾ. ಯಾಕಂದರೆ ನಾನು ನೀವು ಹಾಕ್ತಿರೋವಂಥ ಸ್ಟೇಟಸಲ್ಲಿ ನೋಡ್ತಾ ಇದ್ದೆ. ಹಾಗಾಗಿ ನಿಮ್ಮ ಒಂದು ಟ್ರಾವೆಲ್ಸ್ ನಮಗೆ ಖುಷಿಯಾಗಿದೆ ಸುಜಾತಕ್ಕ. ಓಕೆನಾ? ತುಂಬ ಥ್ಯಾಂಕ್ಸ್ ನೀವು ನನ್ನ ಮಾತಾಡ್ಸೋದಕ್ಕೆ. ನಾನು ಆಗಲೇ 20 ವರ್ಷದಿಂದ ಟ್ರಿಪ್ ಮಾಡ್ತಾಯಿದ್ದೆ, 20-25 ವರ್ಷದಿಂದ. ನಾನು ಆಲ್ ಇಂಡಿಯಾ ಟೂರ್ಗೆಲ್ಲ ಕರ್ಕೊಂಡೋಗಿದ್ದೀನಿ, ಆಯಿತಾ. ಈಗ ಅಸ್ಸಾಮಿಗೆ ಕರ್ಕೊಂಡೋಗಿದ್ದು ಬಂದಮೇಲೆ ನೆಕ್ಸ್ಟು 9ನೇ ತಿಂಗಳು 21ನೇ ತಾರೀಕೆ ಬುಕ್ಕಿಂಗ್ ಆಗಿದೆ ಫ್ಲೈಟು. ಆವಾಗಲೂ ಕರ್ಕೊಂಡೋಗ್ತೀನಿ. ಗೇಮ್ ಮಾಡಿ ಗೈಸ್, ಇಲ್ಲೆಲ್ಲ ಗೇಮ್ ಆಡಿಸ್ತಾ ಇದ್ದಾರೆ. ಆಗಲೇ ಹೇಳಿದ್ನಲ್ಲ, ಅದೇ ಗೇಮು ಇದು. ಹಲೋ ನಂದಿನಿ ಅಕ್ಕ, ಇದು ಈಗ ಸ್ವಲ್ಪ ದಿನದಲ್ಲಿ ಇದು ಲೇ ಲಡಾಖ್ಗೆ ಹೋಗಿದ್ರಲ್ಲ, ಅದ್ರ ಬಗ್ಗೆ ಹೇಗಿತ್ತು ನಿಮ್ಮ ಅನುಭವ? ಆಮೇಲೆ ಒಂದು ನಿಮಿಷ ಹೇಳವ್ರಿ ತಾಳಿ. ಅನುಭವ ಮತ್ತು ಎಷ್ಟು ದಿನ ಹೋಗಿದ್ರಿ, ಆಮೇಲೆ ಯಾವ ಟ್ರಾವೆಲ್ಸಲ್ಲಿ ಹೋಗಿದ್ರಿ, ಅದೆಲ್ಲ ಅಲ್ಲ ಕ್ವಶನ್ಸ್ಗಳು ಹೇಳ್ಬಿಡ್ತೀನಿ, ಆಮೇಲೆ ಅವ್ರು ಅದಕ್ಕೆ ಹೇಳ್ತಾರೆ. ಅದನ್ನು ಎಲ್ಲ ಹೇಳಿ, ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ. ಅನುಭವ ಅಂತ ಹೇಳೋಕ್ಕಾಗಲ್ಲ, ತುಂಬ ಚೆನ್ನಾಗಿದೆ. SDS ಶ್ರೀ ದುರ್ಗಾ ಶಕ್ತಿ ಬೆಂಗಳೂರು ತುಂಬ ಚೆನ್ನಾಗಿತ್ತು. ಮೈಸೂರಿಂದ 3 ಜನ ಹೋಗಿದ್ವಿ. ಅಲ್ಲಿ ಒಟ್ಟು 24 ಮೆಂಬರ್ಸು. ತುಂಬ ಚೆನ್ನಾಗಿದೆ. ಪ್ಯಾಂಗಾಂಗ್ ಲೇಕ್ ತುಂಬ ಚೆನ್ನಾಗಿದೆ, ಅದು ಕಲರ್ಸ್ ಚೇಂಜ್ ಆಗ್ತಾ ಇರ್ತದೆ. ಆಮೇಲೆ ಐಸಲ್ಲಿ ಆಟ ತುಂಬ ಚೆನ್ನಾಗಿತ್ತು. ಆಮೇಲೆ ಕಾರ್ಗಿಲ್ ಪ್ಲೇಸ್ ತುಂಬ ಚೆನ್ನಾಗಿತ್ತು. ಮ್ಯಾಗ್ನೆಟಿಕ್ 9 ದಿನ. ಆಮೇಲೆ ಐಸ್ ಆಟ ಆಡೋಕ್ಕೆ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಖುಷಿ ಆಯಿತು. ಸುಮಾರು 3/4 ಆಗೋಗಿತ್ತೆ. ಮಧ್ಯಪ್ರದೇಶ, ಗುಜರಾತು, ರಾಜಸ್ಥಾನ, ಪುರಿ ಜಗನ್ನಾಥ, ಆಮೇಲೆ ಚಾರ್ಧಾಮು, ಕೈಲಾಸ ಮಾನಸ ಸರೋವರ ಆಯಿತು. ಭಾರಿ ಚೆನ್ನಾಗಿತ್ತು. ನಾನು ನಡೀತೀನಿ ಅಂದ್ಕೊಂಡೆ, 3 ದಿನ ನಡೆದಿದ್ದೀನಿ. ಅದೊಂದು ದೇವಶಕ್ತಿನೇ ಅನ್ಬೇಕಷ್ಟೆ. ಎಲ್ಲ ಕನ್ನಡ ಮುಗಿಸಿದ್ದೀನಿ. ಆದರೆ ತಮಿಳ್ನಾಡು ಒಂದು ನೋಡಬೇಕಷ್ಟೆ.
ನಾರ್ತ್ ಇಂಡಿಯಾನೇ ಜಾಸ್ತಿ. ದೇವರು ನಿಮ್ಗೆ ಹೀಗೆ ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನೂ ಒಳ್ಳೊಳ್ಳೆ ಜಾಗಗಳನ್ನ ನೋಡುವ ಒಂದು ಇದು ಕೊಡಲಿ. ನೀವು ಹೋಗಿರೋಂಥ ಜಾಗ ನಾವು ಕೇಳಿಸ್ಕೊಂಡು ಅದರಲ್ಲೇ ನಾವು ಖುಷಿ ಪಡ್ತೀವಿ. ನಮಗೋಸ್ಕರ ದೇಶಕ್ಕೋಸ್ಕರ ನಮಗೋಸ್ಕರ ಯುದ್ಧ ಮಾಡ್ತಾರ ಅಂತ ಇದು ಗಡಿ ಕಾಯ್ತಾ ಅಂತ ಯೋಧರಿಗೆ ನಾವು ತುಂಬ ಹ್ಯಾಟ್ಸ್ ಆಫ್ ಹೇಳಬೇಕು. ತುಂಬ ಚೆನ್ನಾಗಿದೆ. ಕಾರ್ಗಿಲ್ ಅಂತೂ ತುಂಬ ಚೆನ್ನಾಗಿದೆ. ವಾಘಾ ಬಾರ್ಡ್ರಿಂದ ಕಾರ್ಗಿಲ್ ಅದನ್ನ ನೋಡ್ಬಿಟ್ಟಿದ್ವಿ, ನಾನು ಅವಳೆಲ್ಲ ಹೋಗಿದ್ವಿ. ಅವ್ರು ಈಗ ಲೇ ಲಡಾಖ್ ಹೋಗಿದ್ದು ನಾನು. ಈಗ 15 ದಿನ ಆಯಿತು ಬಂದು. ಇವರು ಸುಜಾತಕ್ಕ ಲೇ ಲಡಾಖಿಗೆ ಹೋಗಿದ್ರು. ಲೇ ಲಡಾಖ್ ತುಂಬ ತುಂಬಾ ಚೆನ್ನಾಗಿದೆಯಂತೆ. ಅಲ್ಲಿ ಏನು ಹೆಸರು? ಲೇ ಲಡಾಖ್. ಲೇ ಲಡಾಖ್ ನೋಡಿ, ನೆಕ್ಸ್ಟ್ ಟ್ರಿಪ್ಪು ಲೇ ಲಡಾಖ್ ಹಾಕ್ತೀನಿ. ಬರೋರು ಬರ್ಬೋದು, ನೋಡ್ಬಿಟ್ಟು ಹಾಕ್ತೀನಿ. ತುಂಬ ಚೆನ್ನಾಗಿದೆ ಅಂತ ನಮ್ಮ ಫ್ರೆಂಡ್ ಹೇಳಿದ್ದಾರೆ. ಲೇ ಲಡಾಖ್ಗೆ ಹೋಗೋಣ, ರೆಡಿಯಾಗಿ. ಓಕೆ ಸುಜಾತಕ್ಕ, ಹಾಕಿ. ಓಕೆ ಓಕೆ ಓಕೆ. ಒಂದೆರಡು ಮಾತಾಡಿ. ಏನು ಮಾತಾಡೋಣ? ಏನಾರು ಇಲ್ಲ 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 ಮಾಡಬೇಕಾ? ಏನು ರೆಡಿ ಮಾಡ್ಕೊಂಡಿಲ್ಲ ನಾನು. ಈಗ ಬಂದಿದ್ದೀನಿ, ಆಟ ಆಡ್ತೀನಿ, ಗೌಡ್ತಿ ಬಳಗಕ್ಕೆ ಬರ್ತಾ ಇರ್ತೀನಿ. ಎಲ್ಲರೂ ಬರೋರೆಲ್ಲ ಬರಲಿ. ಈಗ ನೀವು ದಿನ ಯೋಗ ಕ್ಲಾಸ್ಗೆ ಹೋಗ್ತೀರಲ್ಲ, ಒಂದು ನಿಮಿಷ ತಾಳಿ ಹೇಳ್ತಿ. ಯೋಗ ಕ್ಲಾಸ್ಗೆ ಹೋಗ್ತೀರಲ್ಲ, ಈಗ ನಿಮಗೆ ಒಂದು ಸ್ವಲ್ಪ ಈಗ ಥರ ಕತ್ತಿಂಗೆ ಶೇಕ್ ಆಗುತ್ತಲ್ಲ, ಆ ಪರ್ಪಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಿ ನೀವು. ಈಗ ನೀವು ದಿನ ಅಲ್ಲಿ ಯೋಗ ಕ್ಲಾಸ್ಗೆ ಹೋಗ್ತೀರಲ್ಲ, ಅದು ಓದಾದ ನಂತರ ನಿಮಗೆ ಹೇಗೆ ಅನಿಸಿದೆ ನಿಮ್ಮ ಒಂದು ಶರೀರ, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಅಪ್ಪ. ಅಂತೇಳ ನಾನು ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ನನಗೆ ಇದು ಕತ್ತು ನಡುಗುತ್ತಲ್ಲ, ಅದಕ್ಕೆ ಮೆಡಿಟೇಷನು ಪ್ರಾಣಾಯಾಮ ಎಲ್ಲ ಮಾಡಿಸ್ತಾರೆ, ಚೆನ್ನಾಗಿ ಮಾಡಿಸ್ತವ್ರೆ. ನಂಗೆ ಇಷ್ಟ ಆಗುತ್ತೆ. ಎಲ್ಲ ಎಕ್ಸಸೈಜು ಮಾಡಿಸ್ತವ್ರೆ. ಒಂದು ಸ್ವಲ್ಪ ಪರವಾಗಿಲ್ಲ ಅನಿಸ್ತೈತೆ. ಇನ್ನೂ ಹೋಗಬೇಕು ಹೇಳವ್ರೆ ಮೇಡಮ್ಮು. ಇನ್ನೂ ಒಂದು 6 ತಿಂಗಳು ಹೋಗಬೇಕು ಬನ್ನಿ ಅಂತವ. ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತಾ, ಅದೇ ಹೋಗ್ತಾ ಇದ್ದೀನಿ. ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು ವನಜಕ್ಕ. ಥ್ಯಾಂಕ್ ಯು. ಈಗ ಆಟಾಡಿ. ಸರಿ ಆಯಿತು. ಮಾತಾಡೋರು ಮತ್ತು ಗಂಟ್ಲು ನಮ್ಗೆ ಕಟ್ಕೊಂಡ್ಬಿಡ್ತಾಯಿತ್ತು. ಮಾತಾಡ್ದೆ ಗಂಟ್ಲು ಕಟ್ಕೊಂಡ್ಬಿಡ್ತಾಯಿತ್ತು. ನಾನು ಅವರು ಇಬ್ಬರು ಉಸಿರು ಬಿಟ್ಟಿಲ್ಲ, ಅದು ಗಂಟ್ಲು ಮೆಟ್ರೆ ಹಿಡ್ಕೊತಾಯಿತ್ತು. ಬಿಡಿ, ಹಂಗೆ ಮಾಡಂಗಿಲ್ಲ. ಮಾಡಿದ್ರೆ ಇದು ಬುದ್ಧಿವಂತಿಕೆ ಕೆಳಗಡೆ ಬಿಡೋದಿಲ್ಲ. ಹೋಯ್ತಲ್ಲ ಅಲ್ವಾ? ಮಾಡಿದೆ. ಈಗ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತ ಗೆಳತಿಯರಿಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಈ ನಾಗಮಣಿ ಅವರು, ರಾಜೇಶ್ವರಿ, ಸುವರ್ಣ, ಶಾಂತ, ಗೀತಾ ಕಿರಣ್, ಶ್ರೀಮತಿಯವರು ಹೊಸ ಮೆಂಬರು. ಅವರು 8 ಜನ ಹಳಬ್ರು ಇದ್ವಿ, ಅವ್ರನ್ನೊಬ್ರನ್ನ ಹೊಸಬ್ರು ಹಾಕೊಂಡಿದೀವಿ. ಚಂದ್ರಕಲಾ ಅಂತ ಅವ್ರು ಬಂದಿಲ್ಲ, ವಿಜಯಲಕ್ಷ್ಮಿ ಅನ್ನೋರು ಬಂದಿಲ್ಲ. ಇಬ್ರು ಬಂದಿರ ಎಲ್ಲ ಮಾಡ್ಬೋದು. ಇವತ್ತೇನು ಪ್ರೋಗ್ರಾಮ್ಗಳು ಇಲ್ಲ, ಬೇಗ ಮುಗಿಯುತ್ತೆ. ಮಾಡ್ಬೋದು. ಈಗ 3ರಲ್ಲೇ ಇದ್ದೀರಾ, ಇನ್ನೇನು ಪ್ರಯೋಜನ ಅನ್ನೋ ಕೆಲಸ ಒಂದು ನಡೀತಾ ಇಲ್ಲ. ಗಲಾಟೆ ಒಂದು ಬಿಟ್ರೆ
ಗೌಡತಿ ಬಳಗದ ನನ್ನ ಎಲ್ಲ ಗೆಳತಿಯರಿಗೂ ಆಷಾಢ ಮಾಸದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎನ್ನುವ ಶುಭ ಹಾರೈಕೆ ನೀಡುತ್ತಾ ಈ ತಿಂಗಳಿನ ವಿಶೇಷತೆಯ ಬಗ್ಗೆ ಕಿರು ಮಾಹಿತಿಯನ್ನು ನಿಮಗೆಲ್ಲ ನಾನು ನೀಡುತ್ತಿದ್ದೇನೆ. ಈ ತಿಂಗಳ ವಿಶೇಷವೇನೆಂದರೆ ಆಷಾಢ ಮಾಸವು ಹಿಂದೂ ಪಂಚಾಂಗದ ಪ್ರಕಾರ 4ನೇ ಚಂದ್ರಮಾನ ಮಾಸವಾಗಿದ್ದು ಆಧ್ಯಾತ್ಮಿಕವಾಗಿ ಹಾಗೂ ಪ್ರಕೃತಿಯ ದೃಷ್ಟಿಯಿಂದ ಅತ್ಯಂತ ಪವಿತ್ರವಾದ ತಿಂಗಳು. ಪಕ್ಕ ಯಾರು ಬೌಲ್ ಯಾರ ಹತ್ರ ಇರುತ್ತೆ ಅವರು ಒಂದು ಚೀಟಿ ತೆಗಿತಾರೆ. ಅದರಲ್ಲಿ ಏನ್ ಬಂದಿರುತ್ತೆ ಎಡ ಬಲ ಒಂದು ಆರು, 5 ಹಿಡ್ಕೊಳ್ಳಿ, ಏನು ಔಟ್ ಆಗಲ್ಲ. ಒಂದು ರೌಂಡ್ ಬಂದ್ಬಿಡ್ಲಿ ಫುಲ್ಲು ಸೈಲೆಂಟ್ ಆಗಿದ್ದಾರೆ ಫ್ಲೈಸ್. ಒಂದು ರೌಂಡ್ ಬರೋಷ್ಟರಲ್ಲಿ ಯಾವಾಗ ಹೋಗ್ಬೇಕು ಅಂತ ಹಿಡ್ಕೊಳ್ಳಕ್ಕೆ ಕೈ ಕೊಡ್ತಾರೆ ಅಂತ. ಬಲದಿಂದ 5ನೇವರು, ಬಲದಿಂದ 1, 2, 3 ಪಾಸ್ ಮಾಡಿ ಅದೇ ಬನ್ನಿ ಶಾಂತ ಬನ್ನಿಯಪ್ಪ. ಹೇಗೆ ನಮ್ಮನ್ನ ಬೈಕಲ್ಲಿ ಮಾತಾಡೋದೇ ಒಬ್ಬೊಬ್ರು ಕೊಡಿ ಇದನ್ನ ಕೊಡದೇ ಇರೋದು. ಬನ್ನಿ ಇನ್ನೊಂದು ಗೇಮಲ್ಲಿ ಇಂದ್ರ ಫಸ್ಟ್ ಪ್ರೈಸು ಕೊಡಿ. ಒಬ್ಬರು ಕೊಡಿ, ಗೀತ ಕೊಡಿ. ಯಾಕಂತ ಕೊಟ್ರ ಒಂದು ಬನ್ನಿ ಈ ಕಡೆ ಬನ್ನಿ. ಅಲ್ಲ ಕಳ್ರಮ್ಮ, ಇದು ಮುತ್ಕೊಂಡ್ರೆ ಹಿಂಗೆ ಪ್ರೈಸ್ ಕೊಟ್ಬಿಡ್ತೀವಿ. ಪ್ರೈಸ್ ಕೊಟ್ಟು ಇಲ್ಲ ಇಲ್ಲಿ ಫೋಟೋ ತೆಗೀರಿಯಪ್ಪ. ಬನ್ನಿ ಇಲ್ಲ ಶಾಂತ ಆ ಕಡೆ ಬನ್ನಿ. ಮಕ್ಕಳಲ್ಲಿ ಮತ್ತು ಸೆಕೆಂಡ್ ಪ್ರೈಜು ನಮ್ಮ ಫ್ರೆಂಡು ಗಾಯತ್ರಿ ಗೆದ್ದಿದ್ದಾರೆ. 3ನೇದು ಯಾರು? 3ನೇದಿಲ್ವಾ? ಫಸ್ಟ್ರಲ್ಲಿ ಇವರಿಬ್ಬರು ಗೆದ್ದಿದ್ದಾರೆ. ಇವರಿಬ್ಬರು ನಮ್ಗೊಂದು ತೆಗ್ಬಿಡಪ್ಪ ಇಲ್ಲಿ ಇವ್ರುಗಳ ಜೊತೆ. ಹಾಂ